ಕೆಲವೊಂದು ಬಾಟ್ಲಿಗಳು ಸಿಕ್ಕಿದ್ವು. ಆ ಬಾಟ್ಲಿಯನ್ನು ನಾವು ನೋಡಿದಾಗ ನಮ್ಮ ರಾಷ್ಟ್ರಧ್ವಜದ ಒಂದು ಸಿಂಬಲ್ ಅನ್ನು ಅದ್ರ ಮೇಲೆ ಇತ್ತು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗಣಿ ಮತ್ತು ರಬಕಾಯಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ನಮ್ಮ ಭಾರತ ಅಸ್ತಿತ್ವದಲ್ಲಿ ಸಂಕೇತವಾಗಿರುವ ನಮ್ಮ ದೇಶದ ತ್ರಿವರ್ಣ ಧ್ವಜದ ಬಣ್ಣ ಹೊಂದಿರುವ ನೀರಿನ ಬಾಟಲ್ಗಳನ್ನು ಸಂಗ್ರಹಿಸಿ ಅದರಲ್ಲಿರುವ ಸ್ಟಿಕ್ಕರನ್ನು ಗೌರವಪೂರ್ವಕವಾಗಿ ತೆಗೆಯಲಾಯಿತು. ಆದ್ಮೇಲೆ ನಮ್ಮ ದೇಶಕ್ಕೆ ಸ್ವತಂತ್ರ ಸುಮ್ಮನೆ ಸಿಕ್ಕಿಲ್ಲ, ಹಲವಾರು ಮಹನೀಯರ ತ್ಯಾಗ ಬಲಿದಾನದಿಂದ ಲಭಿಸಿದೆ. ಅದಕ್ಕೆ ಅಗೌರವ ಆಗದಂತೆ ಯಾವುದೇ ಸನ್ನಿವೇಶ ಆಗಿರಲಿ ಅದನ್ನು ಭಾರತೀಯರಾದ ನಾವು ಖಂಡಿಸಲೇಬೇಕು. ನಮ್ಮ ಭಾರತ ಬಾವುಟಕ್ಕೆ ಅದರದೇ ಆದ ಸ್ಥಾನಮಾನ ಹೊಂದಿದೆ, ಅದು ನಮ್ಮ ಕರ್ತವ್ಯ, ಅದನ್ನು ಎಲ್ಲರೂ ಪಾಲಿಸಬೇಕು. ಇದೇ ಸಂದರ್ಭದಲ್ಲಿ ರಾಜು ಸುತ್ಗಂಡಿ, ಉಪಾಧ್ಯಕ್ಷರು ಅಂಬೇಡ್ಕರ್ ತರುಣ ಸಂಘ ಗಲಗಲಿ, ಶಿವಾನಂದ್ ಗಲಗಲಿ, ಗ್ರಾಮ ಪಂಚಾಯತ್ ಸದಸ್ಯರು ಐಬು ಶೇಖ್, ಪ್ರವೀಣ್ ಚಲ್ವಾದಿ, ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷರು ಬಿಳಿಗಿ, ಪ್ರಶಾಂತ್ ಕೋಳಿ, ರವಿ ಚಲ್ವಾದಿ, ಸುಧೀರ್ ಜಾಧವ್, ಹಜರತ್ ಶೇಖ್ ಮತ್ತು ಗ್ರಾಮದ ಯುವಕರು ಭಾಗಿಯಾಗಿದ್ದರು. ಕೆಲವೊಂದು ಬಾಟ್ಲಿಗಳು ಸಿಕ್ಕಿದ್ವು. ಆ ಬಾಟ್ಲಿಯನ್ನು ನಾವು ನೋಡಿದಾಗ ನಮ್ಮ ರಾಷ್ಟ್ರಧ್ವಜದ ಒಂದು ಸಿಂಬಲ್ ಅನ್ನು ಅದ್ರ ಮೇಲೆ ಇತ್ತು. ನಾವು ಅದನ್ನೆಲ್ಲ ಎತ್ತಿ ನಾವೆಲ್ಲ ಒಂದು ಮಾಡಿ ಇಲ್ಲಿ ಅಷ್ಟು ಜಮಾ ಮಾಡಿ ನಾವು ಇಲ್ಲಿ ನಾಳೆ ಆ ಕಂಪ್ನಿಗೆ ಕಳಿಸ್ತಾ ಇದ್ದೀವಿ. ಈ ಕಂಪ್ನಿಯವರು ಆದಷ್ಟು ಬೇಗ ನಮ್ಮ ಈ ಕಳಕಳಿ ಏನೈತಿಲ್ಲ ಅವರು ಒಪ್ಕೊಂಡು ಈ ತ್ರಿವರ್ಣ ಧ್ವಜದ ಒಂದು ಏನು ಸಿಂಬಲ್ ಐತಿ ಇದನ್ನು ತೆಗಿಬೇಕು. ತೆಗಿಲಿಲ್ಲ ಅಂದ್ರೆ ನಾವು ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಇದರಿಂದ. ಮತ್ತು ಇನ್ನೂ ಏನು ಹೇಳ್ಬೇಕಪ್ಪ ಅಂದ್ರೆ ನಾವು ಸ್ವತಂತ್ರ ಅಂತರೂ ನಮಗೆ ಸಿಕ್ಕೈತಿ, ಆದ್ರೆ ನಮ್ಮ ದೇಶ ಹೆಂಗೆ ಬ್ಯಾನ್ ಆಗೋ ಮಟ್ಟ ನಾವು ಈ ಹೋರಾಟವನ್ನು ಮಾಡ್ತೀವಿ. ಇದು ನಾವು ಗಲಗಲಿಂತ್ರ 1 ಕಿಲೋಮೀಟರ್ ಮಟ್ಟ ಬಂದು ನಾವಿಲ್ಲಿ ಈ ಬಾಟ್ಲಿಯನ್ನು ಹಾರಿಸಿದ್ದೀವಿ. ಹಿಂಗೆ ನಾವು ಎಲ್ಲ ಯುವಕರು ಕೂಡಿ ಗಲಗಲಿಯ ಎಲ್ಲರೂ ಕೂಡಿ ನಾವು ಈ ಕೆಲಸವನ್ನು ಮಾಡಿದ್ದೀವಿ. ನಮಗೆ ಸಾಥ್ ಕೊಡ್ರಿ, ಈ ಕಂಪ್ನಿ ಬಂದ್ ಆಗೋ ಮಟ್ಟ, ಈ ರಾಷ್ಟ್ರಧ್ವಜವನ್ನು ತೆಗಿಯೋ ಮಟ್ಟ ನಮಗೆ ಸಾಥ್ ಕೊಡ್ರಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.